ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ರಂಗಕಲೆ ನಶಿಸಿ ಹೋಗ್ತಾ ಇದೆ, ಹರಿಕಥೆಯು ಸಹ ನಶಿಸಿ ಹೋಗ್ತಾ ಇದೆ. ಅರುಣ್ ಕುಮಾರ್ ಅಂತಹ ಒಬ್ಬ ಹರಿಕಥಾ ವಿದ್ವಾಂಸರು ನಮ್ಮ ಕರ್ನಾಟಕವನ್ನೇ ತಮ್ಮ ಮಾತಿನ ಮೋಡಿಯಿಂದ ಆಕರ್ಷಣೆಯನ್ನು ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಯಾಕೆ ಹರಿಕಥೆ ನಶಿಸಿ ಹೋಗ್ತಾ ಇದೆ? ಸ್ನೇಹಿತರೆ, ಕಲಬುರಗಿಯಲ್ಲಿರುವಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶಿವರಾವ್ ಉಮೇಶ್ರಿಂದ ಹರಿಕಥೆಯನ್ನು ಏರ್ಪಡಿಸಲಾಗಿತ್ತು. ಹರಿಕಥೆಯ ಮಧ್ಯದಲ್ಲಿ ಉಪಕಥೆಗಳು ಹಾಗೂ ಹಾಸ್ಯ ಪ್ರಸಂಗಗಳನ್ನ ಆ ವಿದ್ವಾಂಸರು ತಮ್ಮ ಮಧ್ಯದಲ್ಲಿ ಹೇಳ್ತಾನೆ ಇರ್ತಾರೆ. ಅಂಥ ಒಂದು ಸುಂದರವಾದ ಹಾಸ್ಯ ಪ್ರಸಂಗವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಕುಮಾರ್ ಕಲಬುರಗಿಯಲ್ಲಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಿತ್ರೀಕರಣವನ್ನು ಮಾಡಲಿದ್ದೇವೆ. ಬನ್ನಿ, ಈಗ ನಾವು ಶಿವರಾವ್ ಉಮೇಶ್ ಅವರು ಹೇಳಿರುವಂಥ ಹರಿಕಥೆಯ ಮಧ್ಯದಲ್ಲಿ ಉಪಕಥೆ ಮತ್ತು ಹಾಸ್ಯ ಪ್ರಸಂಗವನ್ನು ಕೇಳಿ ನೋಡಿ ಬರೋಣ. ತಿಮ್ಮಪ್ಪ ನೋಡಕ್ಕೆ ಒಂದು ಲೈನು, ತಿಮ್ಮಪ್ಪನ ಉಂಡಿಗೆ ದುಡ್ಡು ಹಾಕ್ಲಿಕ್ಕೂ ಒಂದು ಲೈನು, ಹಣೆ ಬರ ಅದಕ್ಕೂ ಒಂದು ಲೈನ್ ನಿಂತವ್ರು ದುಡ್ಡು ಕೊಡ್ಲಿಕ್ಕೆ ತಿಮ್ಮಪ್ಪನಿಗೆ. ನಾನು ನಿಂತಿದ್ದೆ, ಒಂದು 500 ರೂಪಾಯಿ ಹಾಕಿದಪ್ಪ ಉಂಡಿಗೆ. ನಮ್ಮ ಫ್ರೆಂಡ್ ಪಕ್ಕದಲ್ಲಿ ನಿಂತಿದ್ದ, ಎಷ್ಟಾಗ್ತಾನೋ ಗೊತ್ತಿಲ್ವಲ್ಲ ಅಂತ ನಾನು ಅನ್ಕೊಂಡ್ರೆ ಶುಗರ್ ಮಾತ್ರ ಹಾಕ್ಬಿಟ್ಟ ಊಟ. ಇದ್ಯಾಕೋ ಅಂದೆ, ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ಅಂತ. ಏನಂತ? ಶುಗರ್ ಮಾತ್ರ ಉಂಡಿಗೆ ಹಾಕ್ಬಿಟ್ಟು ಬಂದ್ಬಿಡು, ನಾಳೆ ನಂಬೋಂಗಿಲ್ಲ ಅಂತವಳೆ. ನಾನು ನಿಜವಾಗ್ಲೂ ನನ್ನ ಹೆಂಡತಿ ಬೈಕೊಂಡ್ಬಿಟ್ಟೆ ಅಲ್ಲಿ ನಿಂತ್ಕೊಂಡೆ. ನನ್ನ ಹೆಂಡತಿ ಅಂತ ಜ್ಞಾನವಂತೆಯ, ನನ್ನ ಹೆಂಡತಿ ಅವಳೆ ಒಂದಾರೆ ಅಂತ ಐಡಿಯಾ ಕೊಟ್ಲೇಂಗ. ನೋಡಿ ಹೆಂಗಾಯ್ತು, ಶುಗರ್ ಹೋಯ್ತು ನನಗೆ ಅಂದೆ. ಇನ್ಮೇಲೆ ಶುಗರ್ ಹೋಯ್ತು, ಮುಗಿದೋಯ್ತು, ಏನು ಶುಗರೇ ಇಲ್ಲ ನನಗೆ ಅಂತ. ಲಾಡು ತಗೊಂಡ 2 ತಿನ್ಬಿಟ್ಟ ಅಲ್ಲೇ ಲಾಡು. ಏನೋ ಅಂದೆ, ಶುಗರ್ಲೇ ಇದ್ನಲ್ಲ, ಉಂಡಿಗೆ ಹಾಕ್ಬಿಟ್ಟಮ್ಮ. ಅಲ್ಲಿ ಹೇಳು, ಟೀ ಅಂಗಡಿಗೆ ಹೋದ್ರೆ ಚಂಪ ಹೊಡಿ ಅವಳಗ, ನಾನು ಲೆಸ್ ಕೊಡೆಯ ಅಂತಂದ್ರೆ ಅವನಂತ ನಮ್ಗೇನಿಲ್ಲ, ಜಾಸ್ತಿ ಕೊಡಿ ಶುಗರ್ ಅಂತ. ಅವನೇ ಬೆಳಗ್ಗೆ ನಿಜ ಚೇಂಜ್ ಆಗುತ್ತಲ್ಲಪ್ಪ. ಖುಷಿಯೋ ಅವನಿಗೆ. ಸುಸ್ತೇ ಇಲ್ಲ ಕಣ, ಸುಸ್ತು ಇಲ್ಲ, ಏನಿಲ್ಲ, ನಾರ್ಮಲ್ ನನಗೆ ಅಂತ. 1 ಗಂಟೆ ಕುಣಿದು 6 ಗಂಟೆ ದಬಾರ್ ಅಂತ ಬಿಡೋದು ಚರಿಂಗ. ಏನಾದ್ರು ಇಲ್ಲ ಕರ್ಕೋವಾಗಿಂದ ಹೋಗಿ ಚೆಕ್ ಮಾಡ್ತೀವಿ, ಶುಗರ್ 720. ಡಾಕ್ಟರ್ ಏನು ಇಷ್ಟೊಂದು ಶುಗರು, 8 ವರ್ಷದಿಂದ ಇತ್ತು ಸರ್ ಅಂತ. ಯಾವ ಮಾತ್ರೆ ನುಂಗ್ತೀಯ ಕೊಡಪ್ಪ ನೋಡುವ ಅಂದ್ರು. ಮಾತ್ರೆ ಉಂಡಿಗೆ ಹಾಕ್ಬಿಟ್ಟೆ. ಡಾಕ್ಟ್ರ್ ಮಾತ್ರೆ ಉಂಡಿಗೆ ಹಾಕ್ಬಿಟ್ಟ. ಒಳ್ಳೆ ಕೆಲಸ ಮಾಡಿದ್ರು, ನಮ್ಗೋಸಿ ಸಮಾಧಾನ. ಡಾಕ್ಟ್ರು ಒಳ್ಳೇದು ಅಂತವ್ರಲ್ಲ, ಒಳ್ಳೇದ ಮತ್ತೆ ಒಳ್ಳೇದ. ಇನ್ನೊಂದು 2 ಉಂಡಿಗೆ ಹಾಕ್ತಾರೆ. ಮಾತ್ರೆ ಹಾಕೋದ್ ಬರ್ತಾರೆ ಉಂಡಿಗೆ, ರೋಗ ಎಲ್ಲ ಹೋಗಿಸ್ಬಿಡ್ತಾರೆ ಇವರು. ಪೂರ್ವ ಜನ್ಮೇನ ಕೃತಂ ಪಾಪಂ ಯಾದ ರೂಪೇಣ ಪೀಡಿತ. ಈ ಜನ್ಮದಲ್ಲಿ ಹೋಮ ಮಾಡಿದ್ರು, ಈ ಜನ್ಮದಲ್ಲಿ ಹರಿಕಥೆ ಮಾಡಿದ್ರು, ಈ ಜನ್ಮದಲ್ಲಿ ಧರ್ಮ ಮಾಡಿದ್ರು, ಕಳೆದ ಜನ್ಮದ ಕರ್ಮಕ್ಕೆ ರೋಗ ಬಂದು ಆಡ್ತದೆ. ಅದು ಬಂದ್ರೆ ಬಿಡ್ರಿ, ದೇಹಕ್ಕೆ ರೋಗ ಬಂದು ಅಲೆ ಕಟ್ಕೋದು ಬೇಡ, ಮನಸ್ಸಿಗೆ ಬಾರ್ದು. ಒಬ್ಬ ವ್ಯಕ್ತಿ ದೇಹ ರೋಗ ಬಂದ್ರೆ ಏನಾಗ್ಬೋದು, ವ್ಯಕ್ತಿ ದೇಹ ನಾಶ ಮಾಡ್ಬೋದು. ಅದು ಒಬ್ಬ ವ್ಯಕ್ತಿ ಮನಸ್ಸಿಗೆ ರೋಗ ಬಂದು ಒಂದು ಇಡೀ ಗ್ರಾಮದ ಸಾಮರಸ್ಯ ಮಾಡ್ತದೆ, ಒಂದು ಕುಟುಂಬವನ್ನು ಹೊಡೆದು ಬಿಡ್ತದೆ, ಮನಸ್ಸನ್ನು ಕೆಡಿಸ್ತದೆ. ಅದಕ್ಕೆ ರೋಗ ದೇಹಕ್ಕೆ ಬಂದರೂ ಚಿಂತಿಲ್ಲ ಶಿವನೇ, ಮನಸ್ಸಿಗೆ ರೋಗ ಬರೋದು ಬೇಡ ಅಂತ ಬೇಡ. ಭಗವಂತನನ್ನ ಭಕ್ತಿಯಿಂದ ಮಾಡೋದು ಕಲಿಯುವ, ಚಾಲೆಂಜ್ ಮೇಲೆಲ್ಲ ಮಾಡಬಾರ್ದು. ಈಗೆಲ್ಲ ದೇವರು ಅಂದ್ರೆ ಚಾಲೆಂಜ್, ನೀನು ಹೋದ್ರೆ ನಾನು ಹೋಯ್ತೀನಿ ಅಂತ. ಈ ಗಂಡಸರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಯ್ತಾರೆ ಅಂತ, ಹೆಣ್ಮಕ್ಳೆಲ್ಲ ಓಂ ಶಕ್ತಿಗೆ ಹೋಗಿ ಶುರು ಮಾಡೋರಿಗೆ ಅಂತಿದ್ದವ್ರು ಉಳ್ಕೊಂಡ್ರು ನೋಡಿ. ಅವರು ಈಗ ಮತ್ತೊಂದು ಹುಡುಕ್ಬಿಡ್ರು, ಯಾವ್ದು ಶಕ್ತಿ ಅಂತ ಎಲ್ಲರ ಇದ್ರೆ ಅವ್ರನ್ನೊಂದು ರೌಂಡ್ ಕಳಿಸಿದ್ರೆ ಆಯ್ತು. ಓಂ ಶಕ್ತಿ ಅಂದ್ರೆ ತಮಿಳುನಾಡು ಮೇಲ್ಮರವತ್ತೂರು ಶಕ್ತಿ ಪೀಠ. ನಾವೇನು ಪಟ್ಟದಮ್ಮ, ಮಾರಮ್ಮ, ಹಿರಿಯಮ್ಮ, ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ, ಚಿಕ್ಕದೇವಮ್ಮ ಅಂತ ಪೂಜೆ ಮಾಡ್ತೀವೋ, ಅಲ್ಲಿ ಓಂ ಶಕ್ತಿ. ಅವಳು ದೇವತೆ, ಹೋದ್ರೆ ಆಯ್ತು, ಒಳ್ಳೇದಾಗುತ್ತೆ. ಹೋಗ್ಲಿಕ್ಕೂ ಬರ್ಲಿಕ್ಕೂ ಒಂದು ನೀತಿ ಅದೇ. ಆ ಓಂ ಶಕ್ತಿಗೆ ಭಜನೆ ಚೆನ್ನಾಗದೆ ಗೊತ್ತಾ. ಹೂವಾಗಿ ಮುಗಿದು ಬಾರೆ, ಓಂ ಶಕ್ತಿ ಆವಾಗಿ ಅರುಳು ಬಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.